ಇನ್ನೊಂದು ಕೇಂದ್ರ ಸರ್ಕಾರ ಮನವಿ ಮಾಡ್ತೀನಿ. ಯಾಕೆಂದ್ರೆ ಇಂಥ ಸರ್ವೆ ಮಾಡಬೇಕಂತ ಹೇಳಿದ್ರೆ 500 ಕೋಟಿಯಲ್ಲಿ ಸಾಧ್ಯ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಟ್ಯಾಕ್ಸ್ ಹಣನ ಸುಮಾರು 100 ಕೋಟಿ ಖರ್ಚು ಮಾಡ್ತಾರೆ. 500 ಕೋಟಿನ 165 ಕೋಟಿ ಅದೇ ರೀತಿ. ಯಾಕೆಂದ್ರೆ ನನ್ನ ಇಲಾಖೆನೇ ಜಾಸ್ತಿ ಉಪಯೋಗ ಮಾಡ್ತಾರೆ. ಇಡೀ ದೇಶದಲ್ಲಿ ನೀವೆಲ್ಲ ಹೋದ್ರೂ ಏನಾದ್ರು ಸರ್ವೆ ಆಗ್ಬೇಕಂದ್ರೆ ಅದು ಅಂಗನವಾಡಿಯವರು ಮತ್ತು ಟೀಚರ್ಸ್ ಬಿಟ್ಟರೆ ಯಾರು ಸಾಧ್ಯ ಇಲ್ಲ. ಅದನ್ನ ಮಾಡ್ತಾರೆ, ಅದನ್ನೆಲ್ಲ ಕೊಡೋದು. ಅದನ್ನ ಖರ್ಚು ಮಾಡಬೇಕಾದ್ರೆ ಇದ್ರೊಳಗೆ ಈ ಥರ ಮಾಡ್ತಾರೆ. ರೆಫರೆನ್ಸ್ ತೋರಿಸ್ಬಿಟ್ಟು ಪಾಕಿಸ್ತಾನಕ್ಕೆ ಬಾಬು ಸರ್ಜಿಕಲ್ ಅಂತಾರೆ ಟ್ಯಾಕ್ಸ್ ಬಂದಿಲ್ಲ. 2 ವರ್ಷದಿಂದ ಕೋವಿಡ್ ಬಂದಾಗ ನಾನು ಮಾತಾಡಿ ಕೆಲವು ವಿಚಾರಗಳನ್ನ ನೀವು ಕೇಳಿದ್ರಿ. ಆದ್ರೆ ಅವತ್ತು ಒಳ್ಳೆ ದಿವಸ ಅಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಯಾಕೆ ಒಂದು ಸಾವಾಗಿದೆ. ಸಾವಲ್ಲಿ ಹೋಗ್ಬಿಟ್ಟು ನಾನು ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಈ ದೇಶದ ಏನು ಕಾಯ್ತಕ್ಕಂತ ಯೋಧರನ್ನ ತಗೊಳ್ಬೇಕಾಗಿತ್ತು. ಸೋಲ್ಜರ್ ನೀವು ಲೆಕ್ಕ ತಗೊಳ್ಳಿ. ನೋಡಿ ಅಲ್ಲಿ ಮಾತಾಡಿ, ಅಲ್ಲಿ ಹೊರಗಡೆ ಹೋಗೋ ಕೇಳಿ. ಈ ದೇಶವನ್ನ ಕಾಯ್ತಕ್ಕಂತ 2 ವರ್ಷ ಯಾಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ? ಅದನ್ನ ಪ್ರಶ್ನೆನ ನೀವು ಹಾಕಬೇಕಾಗುತ್ತೆ. ಮಾಧ್ಯಮದವರು ತಿಳ್ಕೊಳ್ಳಿ. ಯಾಕೆಂದ್ರೆ ನನ್ನನ್ನು ಕಾಯ್ದು ಒಂದೇ ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಕಾಯ್ದಲ್ಲ, ನಿಮ್ಮನ್ನು ನಿಮ್ಮ ಮಕ್ಕಳನ್ನ ಕಾಯ್ದು ಇದೇ ಯೋಧರು. 2 ವರ್ಷ ರಿಕ್ರೂಟ್ಮೆಂಟ್ ಮಾಡಿಲ್ಲ ರೀ. ಅದಕ್ಕೆ ಅಲ್ಲಿ ಹೋದಾಗ 2 ತಾಸು ಆದ್ಮೇಲೆ ನಿಮಗೆ ಸೋಲ್ಜರ್ಸ್ ಬಂದಿರೋದು. ಅಂತ ಸೆನ್ಸಿಟಿವ್ ಏರಿಯಾದಲ್ಲಿ ಆರ್ಟಿಕಲ್ 370 ತೆಗೆದ್ರು, ಸೆನ್ಸಿಟಿವಿಟಿ ಇರುತ್ತೆ. ನನಗೆ ಬಂದಿರೋ ಮಾಹಿತಿ ನಿನ್ನೆ ನಾನು ಮಾಧ್ಯಮದ ಮೂಲಕನೇ ಏನೋ ಮುಂಚೆ ಒಂಥರ ಇತ್ತಂತೆ, ಅಂದ್ರೆ ನಂಗೆ ಗೊತ್ತಿಲ್ಲ, ಏನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆಯ್ತಾ ಅಂತ ಹೇಳಿ ಒಂದು ಮಾಧ್ಯಮದಲ್ಲಿ, ನಾನು ನ್ಯಾಷನಲ್ ಮಾಧ್ಯಮದಲ್ಲಿ ನೋಡಿದ್ವಿ. ಅದಾಯ್ತೋ ಇಲ್ಲೋ, ನಾನಂತೂ ಅದನ್ನ ಚರ್ಚೆನೂ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ತಿಳ್ಕೊಳ್ಬೇಕಾಗತ್ತೆ, ನೀವು ಯೋಧರನ್ನ ರಿಕ್ರೂಟ್ಮೆಂಟೇ ಮಾಡಲಿಲ್ಲ ಅಂದ್ರೆ ಹಂಗಾರೆ ಯಾರು ಕಾಯ್ತಾರೆ ನಿಮಗೆ ದೇಶನ? ಬಂಗಾರಪ್ಪಾಜಿಯವರು ಪುಕ್ಷಟೆ ಕರೆಂಟ್ ಕೊಟ್ಟರು ಅಂತ ಒಂದಿಷ್ಟು ಜನರು ಪುಕ್ಷಟೆ ಭಾಷಣ ಮಾಡಿದ್ರು. ಆದ್ರೆ ಇವತ್ತು ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ನಿಮ್ಮ ರಾಜ್ಯದಲ್ಲಿ. ರೈತರು ಒಂದು ಬೈಕು ಕಾರು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ಬೇರೆ ದುಡ್ಡು ಕೊಡೋ ಬದಲು ದುಡಿಯಂತ ಕೈಗೆ ಭೂ ಹಕ್ಕನ್ನ ಏನು ಸನ್ಮಾನ್ಯ ದೇವರಾಜ ಅರಸು ಅವ್ರು ಕೊಟ್ಟರು, ಈ ಪುಕ್ಷಟೆ ಕರೆಂಟ್ ಇಂದನೇ ಇವತ್ತು ಆಳುಗಳಿಗೆ ಕೆಲಸ ಸಿಗ್ತಾ ಇದೆ, ಕಾಳುಗಳ ಬೆಳೆ ಜಾಸ್ತಿ ಆಗ್ತಾ ಇದೆ. ಖರ್ಚು ಎಷ್ಟು ಮಾಡಿದ್ವಿ ಇಂಪಾರ್ಟೆಂಟ್ ಅಲ್ಲ, ಅದರಿಂದ ಪ್ರೊಡಕ್ಷನ್ ಎಷ್ಟು ಮಾಡಿದ್ವಿ, ನಿಮ್ಮ ರಾಜ್ಯದಲ್ಲಿ ಹೆಂಗ್ ಬಂತು ಅಂತ ಹೇಳಿ. ನಾನೆಲ್ಲ ಯಾಕೆ ಇದನ್ನ ರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಕಾರ್ಯಕ್ರಮಗಳು ನಿಮಗೆ ಅನುಕೂಲ ಆದಾಗ ಅದನ್ನ ಉಳಿಸ್ಕೊಳ್ಬೇಕು. ರಫೇಲ್ ಮತ್ತೆ ಹಂಗೆ ಮೊನ್ನೆ ಎಲ್ಲ ಮೀಡಿಯಾದಲ್ಲಿ ನೋಡ್ಬಿಟ್ಟುಪ್ಪ, ಏನ್ ಅಡ್ವಾನ್ಸ್ ಬುಕ್ಕಿಂಗ್, ರಫೇಲ್ ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಅಲ್ಲಿ ಕಾಯ್ತಾ ಇದಾವಂತೆ, ಇಲ್ಲಿ ಕಾಯ್ತಾ ಇದಾವಂತೆ. ಅದು ಏನ್ರಿ ಕಾಯ್ತಾ ಇರೋದು? ಏನ್ ಜನರನ್ನ ಮಳು ಮಾಡ್ಬೇಕಂತ ಇದೀರಾ ಇನ್ನು ನೀವು? ಆಮೇಲೆ ಅದಕ್ಕೆ ಇವ್ರು ಟ್ವೀಟ್ ಮಾಡೋದು, ಬಿಜೆಪಿ ಅವರು ಇಲ್ಲದೆ ಇರೋದ್ನೆಲ್ಲ. ನಮ್ಮ ದೇಶದೊಳಗೆ ಎಲ್ಲರ ರಕ್ಷಣೆಯನ್ನು ಕೊಡೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಮಹಾತ್ಮ ಗಾಂಧಿಯವರು ಇರ್ತಕ್ಕಂಥ ಜನ್ಮಿಸಿರ್ತಕ್ಕಂಥ ಒಂದು ದೇಶದೊಳಗೆ ಫಸ್ಟ್ ನೀವು ಪೀಸ ಹುಡುಕ್ಬೇಕು, ಶಾಂತಿಯಿಂದನೇ ಮಾಡ್ಬೇಕು. ಅದಾಗ್ಲಿಲ್ಲ ಅಂದ್ರೆ ಇಂದಿರಾ ಗಾಂಧಿ ತರ ಹೋಗಿ ಏನ್ ಕೆಲಸ ಮಾಡ್ಬೇಕೋ ಮಾಡ್ಬರ್ಬೇಕು. ಇಂದಿರಾ ಗಾಂಧಿ ಮಾಡಿದ್ರು, ಕಾಂಗ್ರೆಸ್ ಪಕ್ಷ ಮಾಡಿದ್ರು. ಇವ್ರು ಬರೀ ಹೇಳ್ಕೊಳ್ತಾರೆ, ರಫೇಲ್ ತೋರ್ಸೋದು, ಇದು ಮಾಡೋದು. ಆಮೇಲೆ ಏನಾದ್ರು ಕಾಂಗ್ರೆಸ್ ಅವ್ರು ಹೇಳಿದ ತಕ್ಷಣ ಪಾಕಿಸ್ತಾನಿಗೆ ಹೋಗಿ ಈ ತರದ್ದೆಲ್ಲ ಬಿಡ್ಬೇಕಾಗತ್ತೆ. ಅದಕ್ಕೆ